ಹೆಲೋ, ನಮಸ್ತೆ, ನಮಸ್ಕಾರ. ನೀವು ನೋಡ್ತಿರುವಂತಹ ಚಾನಲ್ ಸ್ಪಿರಿಚುವಲ್ ಕ್ರೂಸ್. ನಾನು ನಿಮ್ಮ ಅಶ್ಮಿತ್ ಶಾಂತಿ. ಪ್ರೀತಿಯ ವೀಕ್ಷಕ ಬಾಂಧವರೆಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಶೇಷವಾದ ವಿಡಿಯೋ ನಾನು ನಿಮಗೆ ಹೇಳಲೇಬೇಕು. ಬಹುಮುಖ್ಯ ವಿಚಾರ. ತುಂಬ ನಾನು ಸಮಯದಿಂದ ಈ ವಿಚಾರ ಬಗ್ಗೆ ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೆ. ಇವತ್ತು ಯೋಗ ಬಂತು. ಈ ಮಾಟ ಮಂತ್ರದ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ಕವರ್ ಮಾಡ್ತೇವೆ. ನನ್ನ ರಿಕ್ವೆಸ್ಟ್ ಏನಂತಂದರೆ, ದಯವಿಟ್ಟು ನೀವು ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಿ, ಸಂಪೂರ್ಣ ವಿಡಿಯೋ ನೀವು ಮಿಸ್ ಮಾಡದೆ ನೋಡಬೇಕು. ಯಾಕೆಂದರೆ ಮಾಟ ಮಂತ್ರ ಅಂದರೆ ಏನು, ಅದರ ಎಫೆಕ್ಟ್ ಏನು. ನೀವು ಕೆಲವರಿಗೆ ಮತ್ತೊಂದು ಪ್ರಶ್ನೆ ಇರುತ್ತೆ, ನಾವು ದೇವರಿಗೆ ನಿತ್ಯ ನಾವು ಪೂಜೆ ಮಾಡ್ತೇವೆ, ಹೋಮ ಮಾಡ್ತೇವೆ, ಆರಾಧನೆ ಮಾಡ್ತೇವೆ, ಆದರೂ ನಮಗೆ ಯಾಕೆ ಎಫೆಕ್ಟ್ ಆಗುತ್ತೆ ಅಂತ ಪ್ರಶ್ನೆ ಇರುತ್ತೆ. ಅದಕ್ಕೂ ಉತ್ತರ ಕೊಟ್ಟಿದ್ದೇನೆ. ಮತ್ತು ನಿಮ್ಮನ್ನು ನೀವು ರಕ್ಷಣೆ ಹೇಗೆ ಮಾಡ್ಕೋಬೇಕು ಅಂತ ನಾನು ಕೊಟ್ಟಿದ್ದೇನೆ. ಯಾವ ರೀತಿ ಪ್ರಯೋಗ ಎಲ್ಲ ಮಾಡ್ತಾರೆ ಅಂತ ಕೊಟ್ಟಿದ್ದೇನೆ. ಪರಿಹಾರ ಏನು, ಪ್ರೊಟೆಕ್ಷನ್ ಏನು, ಹೇಗೆ ಕಂಡುಹಿಡಿಯೋದು ಮಾಟ ಮಂತ್ರ ಅಂತ, ಬ್ಲ್ಯಾಕ್ ಮ್ಯಾಜಿಕ್ ಅಂತ, ನಿಜವಾಗಿ ಬ್ಲ್ಯಾಕ್ ಮ್ಯಾಜಿಕ್ ಅಂದರೆ ಏನು, ಇದೆಲ್ಲ ಪ್ರಶ್ನೆಗಳಿಗೆ ನಾನು ಈ ಒಂದು ವಿಡಿಯೋಲಿ ಉತ್ತರ ಕೊಡ್ತಾ ಇದ್ದೇನೆ. ದಯವಿಟ್ಟು ನನ್ನ ರಿಕ್ವೆಸ್ಟ್ ಏನಂತಂದರೆ, ಸಂಪೂರ್ಣವಾಗಿ ಸಮಯ ಮಾಡಿಕೊಂಡು ಈ ವಿಡಿಯೋವನ್ನು ನೀವು ನೋಡಬೇಕು. ಮೊದಲಿಗೆ ಇದು ನಾವು ಮಾಟ ಮಂತ್ರ ಅಂತ ಕರಿತೇವೆ, ಅಥವಾ ಮತ್ತೊಂದು ಹೆಸರು ಬ್ಲ್ಯಾಕ್ ಮ್ಯಾಜಿಕ್ ಅಂತ ಕರಿತೇವೆ, ಅಥವಾ ಅಭಿಚಾರ ಅಂತ ಕರಿತೇವೆ, ಅಥವಾ ಕೃತ್ರಿಮ ಬಾಧೆ ಅಂತ ಕರಿತೇವೆ, ಶತ್ರು ಬಾಧೆ ಅಂತ ಕರಿತೇವೆ. ಇದರೆಲ್ಲ ಅರ್ಥ ಒಂದೇ. ಓಕೆ, ಏನು ಇದರ ಬಗ್ಗೆ ನಾವು ಡಿಸ್ಕಸ್ ಮಾಡಬೇಕು ಅಂತಂದರೆ, ಅಲ್ಟಿಮೇಟ್ಲಿ ನಾನು ಅನೇಕ ಬಾರಿ ನಮ್ಮ ಹತ್ರ ಜನ ಬರ್ತಾರೆ, ನನಗೆ ಯಾರೋ ಮಾಟ ಮಾಡಿಸಿದ್ದಾರೆ, ಅದಕ್ಕೇನು ಪರಿಹಾರ, ಅಥವಾ ನನಗೆ ಮಾಟ ಮಂತ್ರ ಮಾಡಿಸಿದ್ದಾರೋ ಇಲ್ವೋ ಅಂತ ಹೇಗೆ ಚೆಕ್ ಮಾಡೋದು, ನನಗೆ ಆಗಿದೆ ಇಲ್ವೋ ನೋಡಿ ಅಂತ ತುಂಬ ಜನ ಬರ್ತಾರೆ. ಸೊ ಮೊದಲು ಮಾಟ ಮಂತ್ರ ಅಂದರೆ ಏನು ಅಂತ ನಾನು ನಿಮಗೆ ಈ ವಿಡಿಯೋಲಿ ಹೇಳಿದೆ. ನಾನು ಇದನ್ನು ನಾರ್ಮಲಿ ಮಾಟ ಮಂತ್ರ ಅಂತ ಆ ಪದವನ್ನು ನನಗೆ ಬಳಸೋದಕ್ಕೆ ಇಷ್ಟ ಇಲ್ಲ ಯಾವಾಗಲೂ ಕೂಡ. ನಾನೇನು ಕರಿತೇನೆ ಅಂದರೆ, ಬ್ಯಾಡ್ ಎನರ್ಜಿ, ನೆಗೆಟಿವ್ ಎನರ್ಜಿ ಅಂತ ನಾನು ಕರೆಯೋದು. ಯಾಕೆಂದರೆ ಅದೊಂದು ಎನರ್ಜಿ. ಓಕೆ, ಅದೊಂದು ಶಕ್ತಿ. ಬ್ಲ್ಯಾಕ್ ಮ್ಯಾಜಿಕ್ ಅಂದರೆ ಏನು, ಕಪ್ಪು ಎನರ್ಜಿ ಅಂತ. ಕಪ್ಪು ಅಂದರೆ ಕೆಟ್ಟದ್ದು ಅಂತ, ಡಾರ್ಕ್ ಫೋರ್ಸ್. ಓಕೆ, ಹಾಗೆ ಇಲ್ಲದಾಗ ಏನು ವಿಚಾರ ಅಂತಂದರೆ, ಇದರಲ್ಲಿ ಈಗ ಹೇಗೆ ಈ ಎನರ್ಜಿ ವರ್ಕ್ ಆಗುತ್ತೆ, ಮನುಷ್ಯನಿಗೆ ಕೆಟ್ಟದ್ದು ಕೊಡುತ್ತೆ ಅಂತ ತುಂಬ ಜನಕ್ಕೆ ಅನುಮಾನ ಇರ್ಬೋದು. ಇದು ಹೇಗೆ ನೀವು ಪ್ರಾಕ್ಟಿಕಲ್ ಆಗಿ ನೀವು ಪ್ರೂವ್ ಮಾಡ್ತೀರಿ, ಹೇಗೆ ಸೈಂಟಿಫಿಕ್ ಆಗಿ ನೀವು ಪ್ರೂವ್ ಮಾಡ್ತೀರಿ ಅಂತ ಕೇಳ್ಬೋದು ಜನರು. ನೋಡಿ, ದೃಷ್ಟಿ ಅಂತ ನೀವು ಕೇಳಿರ್ಬೋದು. ಈವಿಲ್ ಐ ಅಂತ ನಾವು ಕರಿತೇವೆ ಅಲ್ವಾ, ದೃಷ್ಟಿ, ಜನರ ಕಣ್ಣು ಬಿತ್ತು ಅಂತ. ಇದು ಪ್ರಾಕ್ಟಿಕಲಿ ಹೇಗೆ ನೀವು ನೋಡ್ಬೋದು ಅಂತಂದರೆ, ನೀವು ಒಂದು ಫಂಕ್ಷನ್ನಿಗೆ ಹೋಗಿ ತುಂಬ ಚೆನ್ನಾಗಿ ನೀವು ಒಂದು ಬಟ್ಟೆ ಹಾಕಿ ನೀವು ಫಂಕ್ಷನ್ನಿಗೆ ಹೋಗಿ, ಅಥವಾ ನೀವೊಂದು ಹೊಸ ಮನೆಯನ್ನು ಖರೀದಿ ಮಾಡಿ, ಹೊಸ ಗಾಡಿಯನ್ನು ಖರೀದಿ ಮಾಡಿ, ಅಥವಾ ಗ್ರ್ಯಾಂಡಾಗಿ ಏನಾದರೂ ಫಂಕ್ಷನ್ ಮಾಡಿ, ಅಥವಾ ನಾನು ಹೇಳಿದಾಗೆ ಜಸ್ಟ್ ಒಂದು ಸಣ್ಣ ಒಂದು ಮ್ಯಾರೇಜಿಗೆ ಒಳ್ಳೆ ಬಟ್ಟೆ ಹಾಕಿ ನೀವು ಹೊರಗಡೆ ಹೋಗಿ, ಆ ಫಂಕ್ಷನ್ ಹೋಗಿ ಬಂದ ನಂತರ ಏನಾಗುತ್ತೆ ಅಂತಂದರೆ, ನೀವಿದನ್ನು ಅಬ್ಸರ್ವ್ ಮಾಡಿರ್ಬೋದು, ನಿಮಗೆ ಕೆಲವೊಬ್ಬರಿಗೆ ಹುಷಾರು ತಪ್ಪುವಂಥದ್ದು ನೆಕ್ಸ್ಟ್ ಡೇ, ಕೆಲವೊಬ್ಬರಿಗೆ ತಲೆನೋವಾಗುವಂಥದ್ದು, ಕೆಲವೊಬ್ಬರಿಗೆ ಬಾಡಿ ತುಂಬ ವೀಕ್ ಆಗುವಂಥದ್ದು, ಭಾರ ಅನ್ನಿಸುವಂಥದ್ದು. ಇದು ಏನು? ಅಥವಾ ನಿಮಗೆ ಒಂದು ಹೊಸತು ನೀವು ಕಾರ್ ತೊಗೊಂಡ ಮೇಲೆ ನಿಮಗೆ ಇಮ್ಮಿಡಿಯೇಟ್ಲಿ ಏನೋ ದೊಡ್ಡ ಸಮಸ್ಯೆ ಆಗುವಂಥದ್ದು. ಗ್ರ್ಯಾಂಡಾಗಿ ನೀವು ಎಲ್ಲ ಕಡೆ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡ್ತೀರಿ, ಅಥವಾ ನೀವೊಂದು ದೊಡ್ಡ ಮನೆ ಖರೀದಿ ಮಾಡ್ತೀರಿ, ಫಂಕ್ಷನ್ ಮಾಡ್ತೀರಿ, ನಿಮಗೆ ಇಮಿಡಿಯೇಟ್ಲಿ ಆನಂತರ ಏನಾದರೂ ಒಂದು ಸಮಸ್ಯೆ ಬರುವಂಥದ್ದು, ಆರೋಗ್ಯ ಸಮಸ್ಯೆನೋ ಅಥವಾ ಫೈನಾನ್ಷಿಯಲ್ ಸಮಸ್ಯೆನೋ ದೊಡ್ಡ ಪ್ರಮಾಣದಲ್ಲಿ ಬರುವಂಥದ್ದು. ಯಾಕೆ? ದಿಸ್ ಈಸ್ ಈವಿಲ್ ಐ, ದೃಷ್ಟಿ ಅಂತ ನಾವು ಹೇಳೋದು. ನೀವು ಮದುವೆಗೆ ಹೋಗಿ ಬಂದ ಮೇಲೆ, ಫಂಕ್ಷನಿಗೆ ಹೋಗಿ ಬಂದ ಮೇಲೆ ಜನರು ಎಲ್ಲ ನಿಮಗೆ ಹೇಳ್ತಾರೆ, ತುಂಬ ಚೆನ್ನಾಗಿ ಕಾಣ್ತಾ ಇದ್ದಿ ನೀನು, ತುಂಬ ಚೆನ್ನಾಗಿ ಬ್ಯೂಟಿಫುಲ್ಲಾಗಿ ಕಾಣ್ತಾ ಇದ್ದಿ, ಹ್ಯಾಂಡ್ಸಮ್ ಆಗಿ ಕಾಣ್ತಾ ಇದ್ದಿ ಅಂತ. ಅದೆಲ್ಲ ಹೇಳಿ ನೀವು ನೋಡಿ, ನಿಮಗೆ ನೆಕ್ಸ್ಟ್ ಡೇ ಹುಷಾರು ತಪ್ಪುತ್ತೆ, ಅಥವಾ ನಿಮಗೆ ಭಾರ ಅನಿಸುತ್ತೆ, ಮೈಯೆಲ್ಲ ನಿಮಗೆ ಸಮಥಿಂಗ್ ನಿಮ್ಮ ಒಳಗೆ ನಿಮಗೆ ಫೀಲ್ ಆಗುತ್ತೆ. ಇದು ಏನು? ದಿಸ್ ಈಸ್ ಎನರ್ಜಿ. ಇದು ಮಾಟ ಮಂತ್ರವೇ, ಇದು ಬ್ಲ್ಯಾಕ್ ಮ್ಯಾಜಿಕ್ಕೆ. ಆಯಿತಾ? ಇದು ಬ್ಲ್ಯಾಕ್ ಮ್ಯಾಜಿಕ್ಕೆ.
ಆದರೆ ಇದು ಕಡಿಮೆ ಪ್ರಮಾಣದ ಬ್ಲ್ಯಾಕ್ ಮ್ಯಾಜಿಕ್. ಇದು 1% ಬ್ಲ್ಯಾಕ್ ಮ್ಯಾಜಿಕ್. 1%. ದೃಷ್ಟಿ ಏನು? 1% ಬ್ಲ್ಯಾಕ್ ಮ್ಯಾಜಿಕ್. ಅಂದರೆ ನೆಗೆಟಿವ್ ಫೋರ್ಸ್ ಇದು ಒಂದು ಲಕ್ಷಣ. ಇದು ನೀವು ಒಬ್ಸರ್ವ್ ಮಾಡಿರ್ತೀರಿ ಎಲ್ಲರೂ. ಏನೋ ಫಂಕ್ಷನ್ ಮಾಡಿದಾಗ ಸಮಸ್ಯೆ ಆಗೋದು, ಹೊರಗೆ ಹೋಗಿ ಬಂದಾಗ ಸಮಸ್ಯೆ ಆಗೋದು, ಜನರು ನಿಮ್ಮನ್ನು ಹೊಗಳಿದಾಗ ಮತ್ತೆ ನಿಮಗೆ ಸಮಸ್ಯೆ ಆಗೋದು. ನೀವು ಮತ್ತೊಬ್ಬರಿಗೆ ನಿಮ್ಮ ಎಲ್ಲ ಪ್ಲ್ಯಾನ್ಸನ್ನು ಹೇಳ್ತೀರಿ, ಆ ಪ್ಲ್ಯಾನ್ಸ್ ವರ್ಕೌಟ್ ಆಗದಿರುವಂಥದ್ದು. ಇದೆಲ್ಲ ಏನು? ದೃಷ್ಟಿ. ದೃಷ್ಟಿ 1% ಮಾಟ ಮಂತ್ರ ಫೋರ್ಸ್ಫುಲಿ ಒಂದು ಸ್ಟ್ರಾಂಗ್ ಎನರ್ಜಿಯನ್ನು ಕಳಿಸಿದಾಗ ಅದು ತುಂಬ ಸ್ಟ್ರಾಂಗ್ ಆದ ಮಾಟ ಮಂತ್ರ, ಸ್ಟ್ರಾಂಗ್ ಆದ ನೆಗೆಟಿವ್ ಎನರ್ಜಿ. ಇಟ್ ಈಸ್ ಎನರ್ಜಿ ಅಲ್ಟಿಮೇಟ್ಲಿ. ಈಗ ತುಂಬ ಜನರಿಗೆ ಅನುಮಾನ ಇರುತ್ತೆ, ಮಾಟ ಮಂತ್ರ ಆಗಿದ್ದು ಹೇಗೆ ನಾವು ತಿಳಿಯೋದು ಅನ್ನುವಂಥದ್ದು. ಓಕೆ, ಎಲ್ಲ ಒಂದೊಂದು ಸ್ಟೆಪ್ ಬೈ ಸ್ಟೆಪ್ ಉತ್ತರ ಕೊಡ್ತೇನೆ ನಾನು. ನೋಡಿ, ನೀವು ಜ್ಯೋತಿಷ್ಯ ಹತ್ರ ಬಂದರೆ ಜ್ಯೋತಿಷ್ಯರು ಪ್ರಶ್ನೆ ಹಾಕಿ ನಾವೀಗ ಉತ್ತರ ಕೊಡ್ಬೋದು ನಿಮಗೆ. ಜಾತಕದಲ್ಲಿ ಮಾಟ ಮಂತ್ರ ಮಾಡಿದ್ದಾರೆ ಅಂತ ಚೆಕ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಇಂಪಾಸಿಬಲ್ ಈವೆಂಟ್, ಆಗೋದಿಲ್ಲ. ಅದಕ್ಕೆ ಪ್ರಶ್ನೆಯನ್ನು ಹಾಕಬೇಕು. ನಾವು ಕವಡೆ ಪ್ರಶ್ನೆ ಹಾಕ್ತೇವೆ, ತಾಂಬೂಲ ಪ್ರಶ್ನೆ ಹಾಕ್ತೇವೆ, ನಾನಾ ರೀತಿ ಪ್ರಶ್ನೆಗಳು ನಾವು ಹಾಕ್ತೇವೆ. ಪ್ರಶ್ನೆಯಲ್ಲಿ ನಾವು ನೋಡ್ತೇವೆ ಬಾಧಕ ಎಲ್ಲಿ, ಲಗ್ನಾಧಿಪತಿ ಎಲ್ಲಿ, ಚಂದ್ರ ಎಲ್ಲಿ, ಷಷ್ಠಾಧಿಪತಿ ಶತ್ರುಕಾರಕ ಎಲ್ಲಿ, ಇದೆಲ್ಲ ನಾವು ಪರಿಶೀಲನೆ ಮಾಡಿ ನಿಮಗೆ ತಿಳಿಸ್ತೇವೆ ಯಾವ ಪ್ರಮಾಣದ ಎನರ್ಜಿ ನಿಮಗೆ ಎಫೆಕ್ಟ್ ಆಗಿದೆ ಅಂತ. ಆದರೆ ನಿಮಗೆ ವೈಯಕ್ತಿಕವಾಗಿ ಹೇಗೆ ಎಫೆಕ್ಟ್ ಆಗಿರುತ್ತೆ ಅಂತಂದರೆ, ಹೇಗೆ ಕಂಡು ಹಿಡಿಯೋದಂತಂದರೆ, ನಿಮಗೆ ಪದೇ ಪದೇ ಮೇಲಿಂದ ಮೇಲೆ ಸಮಸ್ಯೆಗಳು ಬರ್ತಾ ಇದೆ ಅಂದಾಗ, ಉದಾಹರಣೆಗೆ ಈಗ ಅಂದ್ಕೊಳ್ಳಿ ನಿಮಗೊಂದು ಸಮಸ್ಯೆ ಬಂತು. ಆ ಸಮಸ್ಯೆ ಒಂದು 6 ತಿಂಗಳು ಇದೆ, 1 ವರ್ಷ ಇದೆ, 2 ವರ್ಷ ಇದೆ ಅಂತಂದರೆ ಅದು ಅನ್ಕೋಬೋದು ನಿಮ್ಮ ದಶಾಭುಕ್ತಿ ಕೆಟ್ಟಿದೆ, ನಿಮ್ಮ ಟೈಮ್ ಸರಿಯಿಲ್ಲ ಅಂತ. ಅದೇ ಸಮಸ್ಯೆ 4 ವರ್ಷ 5 ವರ್ಷ ಆದರೂ ಕಂಟಿನ್ಯೂ ಆಯಿತು ಅಂತಂದರೆ ಅದರ ಅರ್ಥ ಇದು ಜಾತಕ ಸಮಸ್ಯೆ ಅಲ್ಲ, ಇದು ಬೇರೆ ಏನೋ ತೊಂದರೆ ಇದೆ, ಈ ಬ್ಲ್ಯಾಕ್ ಮ್ಯಾಜಿಕ್ ಎನರ್ಜಿ ಆಗಿದೆ ಅಂತ. ಓಕೆ, ಫೈನಾನ್ಷಿಯಲ್ ಇಶ್ಯೂ ನಿಮಗೆ 1 ವರ್ಷ 2 ವರ್ಷ ಬರ್ಬೋದು. 4-5 ವರ್ಷ ಮೇಲೆ ನಿಮಗೆ ಎಲ್ಲ ರೀತಿ ಸಮಸ್ಯೆಗಳು ಬಂತು ಅಂತಂದರೆ 4-5 ವರ್ಷ ಮೇಲೆ ಲಾಂಗ್ ಟರ್ಮಲ್ಲಿ, ಅದರ ಅರ್ಥ ಇದು ದಶಾಭುಕ್ತ ಸಮಸ್ಯೆ ಅಲ್ಲ, ಇದು ಬೇರೆ ಪ್ರಯೋಗ ನಿಮ್ಮ ಮೇಲೆ ಆಗಿದೆ ಅಂತ. ಓಕೆ, ಹಲವಾರು ಜನರಿಗೆ ಹೆಲ್ತ್ ಇಶ್ಯೂ ಬರುತ್ತೆ, ಆರೋಗ್ಯ ಸಮಸ್ಯೆ. ಆರೋಗ್ಯ ಸಮಸ್ಯೆ ಬಂದು ಎಷ್ಟು ಬಾರಿ ನೀವು ಮೆಡಿಸಿನ್ ತೊಗೊಂಡ್ರೂ ಕೂಡ, ಎಷ್ಟು ಡಾಕ್ಟರ್ ಹತ್ರ ಕನ್ಸಲ್ಟ್ ಮಾಡಿದ್ರು ಕೂಡ ನಿಮಗೆ ಕ್ಯೂರೇ ಆಗೋದಿಲ್ಲ. ಡಾಕ್ಟರ್ ಹೇಳ್ತಾರೆ ಅಲ್ಲಿ ನರ ಇಶ್ಯೂ ಇದೆ, ಇಲ್ಲಿ ಇಶ್ಯೂ ಇದೆ, ಅಲ್ಲಿ ಸ್ಕ್ಯಾನ್ ಮಾಡಿ, ಇಲ್ಲಿ ಸ್ಕ್ಯಾನ್ ಮಾಡಿ, ಎಷ್ಟು ನೀವು ಟ್ರೀಟ್ಮೆಂಟ್ ಮಾಡಿದ್ರು ನಿಮ್ಮ ಏನೋ ರೋಗ ಅಂತ ಗೊತ್ತೇ ಆಗೋದಿಲ್ಲ, ಡಿಟೆಕ್ಟೇ ಮಾಡಲಿಕ್ಕೆ ಆಗೋದಿಲ್ಲ. ಓಕೆ, ಆರೋಗ್ಯ ಸಮಸ್ಯೆ ಕ್ಯೂರೇ ಆಗೋದಿಲ್ಲ, ಪದೇ 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 ಹೆಲ್ತ್ ಇಶ್ಯೂ ಬರುವಂಥದ್ದು. ಅಥವಾ ಫೈನಾನ್ಷಿಯಲ್ ಇಶ್ಯೂ, ನೀವು ಹಾಕಿದ ಇನ್ವೆಸ್ಟ್ಮೆಂಟ್ ಎಲ್ಲ ಪದೇ 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 ಲಾಸ್ ಆಗೋದು, ಪದೇ ಪದೇ ಆರೋಗ್ಯ ಸಮಸ್ಯೆ ಬರುತ್ತೆ, ಪದೇ ಪದೇ ನಿಮ್ಮ ಮನೆಯಲ್ಲಿ ಒಂದು ಸಮಸ್ಯೆಗಳಾಗುವಂಥದ್ದು. ಒಮ್ಮೆ ಅದು ಹಾಳಾಗೋದು, ಒಮ್ಮೆ ಇದು ಹಾಳಾಗೋದು, ಗಂಡ ಹೆಂಡದ ಜಗಳ ಆಗೋದು, ಮಕ್ಕಳ ಜಗಳ ಆಡೋದು, ಸಮಸ್ಯೆ ಆಗೋದು, ಪದೇ ಪದೇ ಕಿರಿಕಿರಿ ಆಗೋದು, ಪದೇ ಪದೇ ಡೈಲಿ ಜಗಳಗಳಾಗೋದು. ಈ ಲಾಂಗ್ ಟರ್ಮ್ ಕಂಟಿನ್ಯೂ ಆಯಿತು ಅಂತಂದರೆ ಇದು ಯಾವುದೋ ಒಂದು ಎವಿಲ್ ಫೋರ್ಸ್ ಇದೆ, ಒಂದು ಕೆಟ್ಟ ಶಕ್ತಿ ಇದೆ ಅಂತ ಅರ್ಥ. ಓಕೆ, ಪ್ರಯೋಗ ಮಾಡುವವರು ನಾನಾ ರೀತಿಯಾಗಿ ಪ್ರಯೋಗವನ್ನು ಮಾಡ್ಬೋದು. ಓಕೆ, ಈ ಮಾಡುವವರು, ಎನರ್ಜಿಯನ್ನು ಕಲಿಸುವವರು, ಅದು ನೀವು ಉಚ್ಚಾಟನೆ, ನೀವು ಪ್ರಯೋಗವನ್ನು ನಾವು ಈಗ ಸೊಲ್ಯೂಷನ್ ಮಾಡ್ತೇವಲ್ಲ, ಅದರಲ್ಲಿ ನಿಮಗೆ ಬರುತ್ತೆ. ಸಂಕಲ್ಪದಲ್ಲಿ ಒಂದು ಹೋಮವನ್ನು ಮಾಡಿದರೆ ಅದರ ಸಂಕಲ್ಪದಲ್ಲಿ ಬರುತ್ತೆ ನಿಮಗೆ ಭದ್ರಕಾಳಿ ಪ್ರಯೋಗ, ಮಂಡೂಕ ಪ್ರಯೋಗ, ನಖ ಪ್ರಯೋಗ, ಕೇಶ ಪ್ರಯೋಗ, ವಾರ್ತಾಳಿ ಪ್ರಯೋಗ, ಚಾಮುಂಡಿ ಪ್ರಯೋಗ, ಭದ್ರಕಾಳಿ ಪ್ರಯೋಗ, ಇದೆಲ್ಲ ಪ್ರಯೋಗಗಳು ಇದ್ದರೆ ಅದು ನಾಶ ಆಗಬೇಕು ಅಂತ ಸಂಕಲ್ಪದಲ್ಲಿ ಬರುತ್ತೆ. ಸಂಕಲ್ಪ ಮಾಡುವಾಗ ಹೋಮ ಸಂಕಲ್ಪದಲ್ಲಿ ನಿಮಗೆ ಅರ್ಚಕರು ಹೇಳ್ತಾರೆ ಅನೇಕ ಬಾರಿ. ಅಂದರೆ ಬೇರೆ ಬೇರೆ ರೀತಿಯಾಗಿ ನಿಮಗೆ ಪ್ರಯೋಗ ಮಾಡೋದು ಪದ್ಧತಿಯಲ್ಲಿ ಇದೆ. ನಿಮ್ಮ ಕೂದಲನ್ನು ಮಾಡ್ಬೋದು, ನಿಮ್ಮ ಉಗುರಿಂದ ಮಾಡ್ಬೋದು, ಬಟ್ಟೆಯಿಂದ ಮಾಡ್ಬೋದು, ಎಕ್ಸೆಟ್ರಾ ಮಾಡ್ಬೋದು. ಅದರಲ್ಲಿ ಕೂಡ 2 ರೀತಿ ಇದೆ, ಮಹಾ ಅಭಿಚಾರ ಮತ್ತು ಶುದ್ರ ಅಭಿಚಾರ ಅಂತ. ಮಹಾ ಅಭಿಚಾರದಲ್ಲಿ 2 ರೀತಿ ನೀವು ಗಮನವಹಿಸಿ. ಮಹಾ ಅಭಿಚಾರದಲ್ಲಿ ಇದೆಲ್ಲ ಬರುತ್ತೆ, ಮೋಹನ, ಸ್ತಂಭನ, ಆಕರ್ಷಣ, ವಿದ್ವೇಷಣ, ಎಕ್ಸೆಟ್ರಾ. ಅಂದರೆ ಉಚ್ಚಾಟನ ಎಲ್ಲ. ನೀವು ಇದ್ದ ಜಾಗದಲ್ಲಿ ಇರಬಾರ್ದು, ನಿಮಗೆ ಪದೇ ಪದೇ ಸಮಸ್ಯೆ ಆಗಬೇಕು, ನೀವು ಜಗಳಗಳಾಗಬೇಕು, ನೀವು ಅವರು ಹೇಳಿದಾಗ ಕೇಳ್ಕೊಂಡಿರಬೇಕು. ಅಂದರೆ ಅನೇಕ ರೀತಿಯಾಗಿ ಈ ಷಟ್ಕರ್ಮವನ್ನು ಪ್ರಯೋಗ ಮಾಡ್ತಾರೆ. ಇನ್ನೊಂದು ಶುದ್ರಾಭಿಚಾರದ ಮೂಲಕ ಪ್ರಯೋಗ ಮಾಡಿದಾಗ ಹೇಗೆ ಮಾಡ್ತಾರೆ ಅಂತಂದರೆ, ಒಂದು ವಸ್ತುವನ್ನು ವಸ್ತುವನ್ನು ತಗೊಂಡು ನಿಮಗೆ ಬ್ಲ್ಯಾಕ್ ಮ್ಯಾಜಿಕ್ ನಿಮ್ಮ ಎನರ್ಜಿ ಎಲ್ಲ ಹಾಕಿ ಅದನ್ನು ಹೂತಾಕ್ತಾರೆ. ಒಂದೇ ನಿಮ್ಮದೇ ಕಂಪೌಂಡಲ್ಲಿ ಹಾಕ್ತಾರೆ, ಇಲ್ಲಾಂದರೆ
ಯಾವುದೋ ಒಂದು ಮರದ ಅಡಿಯಲ್ಲಿ, ಯಾವುದೋ ಒಂದು ಸ್ಮಶಾನದಲ್ಲಿ, ಯಾವುದೋ ಒಂದು ನದಿ ತೀರದಲ್ಲಿ ಹೂತಾಕ್ತಾರೆ. ಆ ಎನರ್ಜಿ ತುಂಬ ನಿಮಗೆ ಸಮಸ್ಯೆಗಳು ಕೊಡುತ್ತೆ, ಅನೇಕ ಬಾರಿ ಸಮಸ್ಯೆಗಳು ಕೊಡುತ್ತೆ. ಹಾಗಿದ್ದಾಗ ಈ ಎರಡೂ ನಾವು ನೋಡಿ, ಈಗ ನಿಮಗೆ ಮಂತ್ರ ಮೂಲಕ ನಿಮಗೆ ಮಾಡಿದರೆ ಹೇಗೆ ಸೊಲ್ಯೂಷನ್, ಅಥವಾ ಅದು ನಾವು ಮಂತ್ರ ಮೂಲಕ ಪರಿಹಾರ ಮಾಡ್ಬೋದು. ಈಗ ಹೂತಾಕಿದ್ರೆ ಏನು ಪರಿಹಾರ, ಅದನ್ನು ಮುಂದೆ ನಿಮಗೆ ಹೇಳ್ತೇನೆ, ಹೋಗ್ತಾ ಮುಂದೆ ಹೇಳ್ತೇನೆ ವಿಡಿಯೋಲ್ಲಿ. ಹೂತಾಕಿಡ್ತಾರೆ ಎಲ್ಲಿಯಾದರೂ, ಅದನ್ನು ಹೇಗೆ ಈಗ ನಿಮಗೆ ಕೆಲವೊಂದು ಬಾರಿ ಕಂಡು ಹೇಳಲಿಕ್ಕೆ ಸಾಧ್ಯನೇ ಆಗೋದಿಲ್ಲ ಎಲ್ಲಿದೆ ಅಂತ. ಹೇಗೆ ನೀವು ಪರಿಹಾರ ಮಾಡ್ತೀರಿ, ಇದೊಂದು ಕ್ವೆಶ್ಚನ್ ಇರುತ್ತೆ. ಅದನ್ನು ನಾನು ನಿಮಗೆ ಹೇಳ್ತೇನೆ, ಅದನ್ನು ಕೂಡ ಹೇಗೆ, ಇನ್ನೂ ಕೂಡ ಸಾಕಷ್ಟು ವಿಚಾರ ಮಾತಾಡಲಿಕ್ಕಿದೆ, ಹೇಳ್ತೇನೆ. ನೋಡಿ, ತುಂಬ ಜನರಿಗೆ ಒಂದು ಅನುಮಾನ ಇರುತ್ತೆ. ನಾವು ಡೈಲಿ ಪೂಜೆ ಮಾಡ್ತೇವೆ, ಡೈಲಿ ದೇವರಿಗೆ ಆರಾಧನೆ ಮಾಡ್ತೇವೆ, ಅಭಿಷೇಕ ಮಾಡ್ತೇವೆ, ಡೈಲಿ ಟೆಂಪಲ್ ವಿಸಿಟ್ ಮಾಡ್ತೇವೆ, ಮಂತ್ರ ಪಠನೆ ಮಾಡ್ತೇವೆ. ಹಾಗಾಗಿ ಆದರೆ ನಮಗೆ ಯಾಕೆ ಸಮಸ್ಯೆ ಆಯಿತು, ನಮ್ಮ ಮೇಲೆ ಮಾಟ ಮಂತ್ರ ಪ್ರಯೋಗ ಹೇಗೆ ಆಯಿತು, ನಮಗೆ ತೊಂದರೆಗಳು ಹೇಗೆ ಬಂತು, ಹಾಗಾದರೆ ನಮ್ಮ ನಂಬಿದ ದೇವರು ನಮ್ಮನ್ನು ಕಾಪಾಡ್ತಾ ಇಲ್ವಾ ಅನ್ನುವಂಥ ಪ್ರಶ್ನೆ ತುಂಬ ಜನರಿಗೆ ಬರುತ್ತೆ. ಓಕೆ, ನಾವು ನಂಬಿದ ದೇವರು ಯಾಕೆ ನಮಗೆ ಕೆಟ್ಟದ್ದು ಮಾಡ್ತಾರೆ ಅನ್ನುವಂಥ ಅನುಮಾನ ಬರುತ್ತೆ. ಈಗ ನಿಮ್ಮ ಟೈಮ್ ತುಂಬ ಇಂಪಾರ್ಟೆಂಟ್ ರೋಲ್ ಇಲ್ಲಿ ಪ್ಲೇ ಆಗುತ್ತೆ. ಏನಂತಂದರೆ, ನಿಮಗೆ ತುಂಬ ಚೆನ್ನಾಗಿದ್ದಾಗ, ನಿಮ್ಮ ಟೈಮ್ ಚೆನ್ನಾಗಿದ್ದಾಗ, ನಿಮಗೆ ಹಣ ಇರುತ್ತೆ, ಆಸ್ತಿ ಇರುತ್ತೆ, ಸಂಪಾದನೆ ಮಾಡ್ತೀರಿ, ಎಲ್ಲ ಚೆನ್ನಾಗಿರುತ್ತೆ ನಿಮಗೆ. ಆಗ ನಿಮಗೆ ಏನೂ ಗೊತ್ತಾಗೋದಿಲ್ಲ. ಯಾವಾಗ ಟೈಮ್ ಕೆಡುತ್ತೋ, ನೆಗೆಟಿವ್ ದಶಾಭುಕ್ತಿ ನಿಮಗೆ ಬರುತ್ತೋ, ಆಗ ಸಮಸ್ಯೆ ಅಂತೂ ಆಗುತ್ತೆ. ನೆಗೆಟಿವ್ ದಶಾಭುಕ್ತಿ ಬಂದಿರೋ ಕಾರಣ ಅದೇ ಟೈಮಲ್ಲಿ ಬ್ಲ್ಯಾಕ್ ಮ್ಯಾಜಿಕ್ದು ಎಫೆಕ್ಟ್ ಏನಿದೆ, ಮಾಟ ಮಂತ್ರ ಎಫೆಕ್ಟ್ ಏನಿದೆ, ಮೇಲೆ ಏಳುತ್ತೆ. ಯಾವಾಗ ನಿಮ್ಮ ಟೈಮ್ ಕೆಟ್ಟಾಗ. ನಿಮ್ಮ ಟೈಮ್ ಚೆನ್ನಾಗಿದೆಯಾ, ನಿಮ್ಮ ದಶಗಳು ಚೆನ್ನಾಗಿದೆಯಾ, ನಿಮಗೆ ಭೂಮಿಯಲ್ಲಿ ಯಾರೇ ಮಾಟ ಮಂತ್ರ ಮಾಡಿಸಿದರೂ ಕೂಡ ನಿಮಗೆ ಅದು ಎಫೆಕ್ಟ್ ಆಗೋದಿಲ್ಲ. ಟೈಮ್ ಚೆನ್ನಾಗಿದ್ದಾಗ ಏನಾಗೋದಿಲ್ಲ. ಟೈಮ್ ಕೆಟ್ಟಾಗ ಎಲ್ಲ ರೀತಿ ಸಮಸ್ಯೆಗಳು ಬಂದು ಸೇರಿಕೊಳ್ಳುತ್ತೆ, ಮಾಟ ಮಂತ್ರ ಎಫೆಕ್ಟ್. ಈಗೇನಾಗೋದು, ದೇವರನ್ನ ನೀವು ನಂಬ್ತೀರಿ, ಹೌದು, ನೀವು ಡೈಲಿ ಪೂಜೆ ಮಾಡ್ತೀರಿ, ಆರಾಧನೆ ಮಾಡ್ತೀರಿ, ಮಂತ್ರ ಪಠನೆ ಮಾಡ್ತೀರಿ, ಹೌದು, ಇದು ನಿಮಗೆ 25% ನಿಮ್ಮನ್ನು ಪ್ರೊಟೆಕ್ಟ್ ಮಾಡಿ ಇಡುತ್ತೆ. 25% ಅಂದರೆ ನಿಮಗೆ ಏನಾದರೂ ದೊಡ್ಡ ಕಂಟಕ ಬರೋದಿದ್ದರೆ, ಸಣ್ಣ ಒಂದು ಆರೋಗ್ಯ ಸಮಸ್ಯೆ, ಸಣ್ಣ ಒಂದು ಫೈನಾನ್ಸ್ ಲಾಸ್ ಆ ರೀತಿ ಬರುತ್ತೆ. ಇದಕ್ಕಿಂತ ದೊಡ್ಡ ನಿಮಗೆ ಸಮಸ್ಯೆಗಳಿರುತ್ತೆ. ಆದರೆ 25% ನಿಮ್ಮ ದೇವರು ನಿಮ್ಮನ್ನು ಕಾಪಾಡ್ತಿರ್ತಾರೆ. 75% ಏನಿದೆ, ಆ ಎಕ್ಸ್ಟರ್ನಲ್ ಫೋರ್ಸಿಂದ ಎನರ್ಜಿ ಏನು ಬರ್ತಾ ಇದೆಯೋ ಅದು ದೊಡ್ಡ ಪ್ರಮಾಣದಲ್ಲಿ ಇರುತ್ತೆ. ಯಾರು ನಿಮಗೆ ಮಾಡಿಸಿರ್ತಾರೆ ಮಾಟ ಮಂತ್ರ, ಅದು ದೊಡ್ಡ ಪ್ರಮಾಣದಲ್ಲಿ ನಿಮಗೆ ಎಫೆಕ್ಟ್ ಆಗಿರುತ್ತೆ. ಅದು ನಿಮ್ಮ ಏನು ನೀವು ಆರಾಧನೆ ಮಾಡ್ತಿದ್ದೀರಿ ಅದಕ್ಕಿಂತ ಮೀರಿದ ಎನರ್ಜಿ ಅದು. ಈಗ ಉದಾಹರಣೆಗೆ ನಿಮಗೆ ಅಂದ್ಕೊಳ್ಳಿ, ನೀವು ದೇವರನ್ನು ಡೈಲಿ ಆರಾಧನೆ ಮಾಡ್ತೀರಿ. ಸೊ ಆರಾಧನೆ ಮಾಡುವಾಗ ನಿಮಗೆ ಯಾವತ್ತೂ ಕೂಡ ಜ್ವರ ಬರೋದಿಲ್ವಾ? ನಿಮಗೆ ನೆಗಡಿ ಆಗೋದಿಲ್ವಾ? ನಿಮಗೆ ಗಾಡಿ ಎಲ್ಲಾದರೂ ಸಣ್ಣ ಪುಟ್ಟ ಏಟಾಗೋದಿಲ್ಲ ಕಾಲಿಗೆ? ಹೇಗಾಗುತ್ತೆ? ನಿಮ್ಮ ಟೈಮ್ ಚೆನ್ನಾಗಿಲ್ಲ. ಅದಕ್ಕೆ ನೀವು ದೇವ್ರ ಆರಾಧನೆ ಮಾಡ್ತೀರಿ, ನಿಮಗೆ ಜ್ವರ ಬರುತ್ತೆ. ಸಾಮಾನ್ಯ ಮನುಷ್ಯರ ಜ್ವರ ಬರುತ್ತೆ, ಕೈ ಕಾಲಿಗೆ ಏಟಾಗುತ್ತೆ, ನೋವಾಗುತ್ತೆ. ಯಾರಾದರೂ ನಿಮಗೆ ಹೊಡೆದ್ರು ಕೂಡ ನಿಮಗೆ ನೋವಾಗುತ್ತೆ. ಇದು ಏನು? ಆಗ ದೇವರಿದ್ದರೆ ನಿಮಗೆ ಜ್ವರ ಯಾಕೆ ಬಂತು? ನೀವು ಆ ಕ್ವಶನ್ ಕೇಳ್ತಾರೆ. ಇಲ್ಲ, ಯಾಕೆ ಜ್ವರ ಬರೋದು, ಏಟಾಗೋದು, ನಿಮಗೆ ಇದೆಲ್ಲ ಆಗೋದು ಯಾವಾಗ? ನಿಮ್ಮ ಟೈಮ್ ಕೆಟ್ಟಾಗ. ಆಯಿತಾ? ನಿಮ್ಮ ಸಮಸ್ಯೆ ನಿಮಗೆ ಟೈಮ್ ಕೆಟ್ಟಾಗ ನಿಮಗೆ ಆಗುವಂಥ. ಅದೇ ರೀತಿ ನಿಮ್ಮ ಟೈಮ್ ಕೆಟ್ಟಾಗ ಈ ಏನು ಎಕ್ಸ್ಟರ್ನಲ್ ಫೋರ್ಸ್, ನೆಗೆಟಿವ್ ಎನರ್ಜಿ ಇದೆ, ಮಾಟ ಮಂತ್ರ ಅನ್ನುವಂಥದ್ದು, ಅದು ನಿಮಗೆ ಬಂದು ಸೇರಿಕೊಳ್ಳುತ್ತೆ. ಇದು ಯಾರಿಗೆ ಅನುಭವ ಬಂದಿದೆಯೋ ಅವರಿಗೆ ಮಾತ್ರ ಗೊತ್ತು. ಎಲ್ಲರೂ ಇದನ್ನು ನಂಬೋದಿಲ್ಲ. ನಾನು ಹೇಳಿದೆಲ್ಲ ಇದನ್ನು ನೀವು ಪ್ರಾಕ್ಟಿಕಲ್ ಕೇಳಬೇಕಾದ್ರೆ ಹೇಗೆ ದೃಷ್ಟಿ ಎಫೆಕ್ಟ್ ಆಗುತ್ತೆ, ಫಂಕ್ಷನ್ ಹೋಗಿ ಬಂದ ಮೇಲೆ ಕೈಕಾಲು ನೋವುತ್ತೆ, ಕೈಕಾಲು ಭಾರ ಅನಿಸುತ್ತೆ, ಅದೇ ರೀತಿ ಅದು ಸಣ್ಣ ನೆಗೆಟಿವ್ ಎನರ್ಜಿ. ಇದು ಮಾಟ ಮಂತ್ರ ಮತ್ತೊಬ್ಬರು ನಿಮಗೆ ಪ್ರಯೋಗ ಮಾಡಿದಾಗ ಇದು ದೊಡ್ಡ ಒಂದು ಎನರ್ಜಿ. ಆಯಿತಾ? ಇದೊಂದು ನೀವು ಗಮನವಹಿಸಬೇಕು. ನಿಮ್ಮ ಟೈಮ್ ಕೆಟ್ಟಾಗ ನಿಮಗೆ ಜ್ವರನೂ ಬರುತ್ತೆ, ಆರೋಗ್ಯನ ತಪ್ಪುತ್ತೆ. ಮಾಟ ಮಂತ್ರದ ಪ್ರಯೋಗ ಹೆಚ್ಚು ನಿಮಗೆ ಫಲಕಾರಿಯಾಗುತ್ತೆ. ನಿಮ್ಮ ಟೈಮ್ ಕೆಡುವವರೆಗೆ ನಿಮಗೆ ಯಾವುದೇ ಎಫೆಕ್ಟ್ ಆಗಿರೋದಿಲ್ಲ. ಟೈಮ್ ಕೆಟ್ಟಾಗ ಮಾತ್ರ ಇದು ಎಫೆಕ್ಟ್ ನಿಮಗೆ ಆಗಿರುತ್ತೆ. ಆಯಿತಾ? ಇದು ನೆನಪಿಟ್ಕೊಳ್ಳಿ. ಆ್ಯಂಡ್ ನಾನು ನನ್ನ ಅನುಭವದಲ್ಲಿ ತುಂಬ ಕೇಸ್ಗಳು ನೋಡಿದ್ದೇನೆ. ಹೆಲ್ತ್ ಇಶ್ಯೂ ರಿಕವರೇ ಆಗದಿರುವಂಥ, ತುಂಬ ವರ್ಷಗಳ ಕಾಲ, ತುಂಬ ವರ್ಷ ಲಾಸೇ ಆಗಿರುವಂಥದ್ದು, ಇದೆಲ್ಲ ನಿಮಗೆ ಆಗುತ್ತೆ. ನಿಮಗೆ ಯಾವತ್ತೂ ಕೂಡ ನೀವೇನು ಕೆಟ್ಟದ್ದು ತಪ್ಪು ಮಾಡಿಲ್ಲ ಅಂತಂದ್ರೂ ಕೂಡ ಮತ್ತೊಬ್ಬರು ನಿಮ್ಮ ಬೆಳವಣಿಗೆ ನೋಡಿ
ನಿಮಗೆ ಮಾಡಿಸ್ತಾರೆ. ಓಕೆ, ಹಾಗಿದ್ದಾಗ ಇದೆಲ್ಲ ನಿಮಗೆ ಉತ್ತರ ಕೊಟ್ಟೆ. ಹೇಗೆಲ್ಲ ಮಾಡ್ತಾರೆ, ಕಪ್ಪೆಯನ್ನು ಉಪಯೋಗಿಸಿ ಮಾಡ್ತಾರೆ, ಕೂದಲನ್ನು ಉಪಯೋಗಿಸಿ ಮಾಡ್ತಾರೆ, ಉಗುರನ್ನು ಉಪಯೋಗಿಸಿ ಮಾಡ್ತಾರೆ, ಬಟ್ಟೆಯನ್ನು ಉಪಯೋಗಿಸಿ ಮಾಡ್ತಾರೆ, ನಿಮಗೆ ಹೂತಾಕಿ ಮಾಡ್ತಾರೆ, ನಿಮ್ಮ ಹೆಸರಲ್ಲಿ ಎಲ್ಲಿ ಹೂತಾಕ್ತಾರೆ, ಅಥವಾ ನಿಮಗೆ ಮಂತ್ರ ಮೂಲಕ ನಿಮ್ಗೆ ಕಳಿಸ್ತಾರೆ. ಷಟ್ಕರ್ಮದಲ್ಲಿ ನಿಮಗೆ ಮಹಾಭಿಚಾರ ಅಂತ ಹೇಳೋದು, ಶುದ್ರಾಭಿಚಾರ ಅಂತ ಹೂತಾಕೋದು ಎಲ್ಲಿಯಾದರೂ. ಇದಕ್ಕೆ ಪ್ರೊಟೆಕ್ಷನ್ ಏನು, ಪರಿಹಾರ ಏನು, ಇದು ಎರಡು ಮುಖ್ಯ. ಆಯಿತಾ? ಪ್ರೊಟೆಕ್ಷನ್ ಏನು, ಪರಿಹಾರ ಏನು ಅಂತ ನೋಡಿ. ಈ ನಿಜವಾಗಿ ನಿಮಗೆ ಮಾಟ ಮಂತ್ರ ಪ್ರಯೋಗದಿಂದ ರಕ್ಷಣೆ ಬೇಕು ಅಂತಂದರೆ, ನೀವು ಒಳ್ಳೆಯ ಒಬ್ಬರು ತಾಂತ್ರಿಕರ ಹತ್ರ ನೀವು ಹೋದರೆ ನಿಮಗೆ ಸರಿಯಾಗಿ ರಕ್ಷೆ ಎಲ್ಲ ಮಾಡಿ ಕೊಡ್ತಾರೆ ಅವರು, ಮತ್ತೊಮ್ಮೆ ಎಫೆಕ್ಟ್ ಆಗದಿರುವ ಹಾಗೆ. ಎಕ್ಸಾಂಪಲ್, ನೀವು ನಮ್ಮ ಹತ್ರ ಬಂದು ನಾನು ನಿಮಗೆ ಏನು ನಿಮಗೆ ನೆಗೆಟಿವ್ ಆಗಿದೆ ಅದನ್ನು ತೆಗೆದುಬಿಟ್ಟು ನಿಮಗೆ ನಾನು ರಕ್ಷೆಯನ್ನು ಕೊಡ್ತೇನೆ ತಂತ್ರ ವಿಧಾನದಲ್ಲಿ. ಆದರೆ ಸಾಮಾನ್ಯ ಜನರು, ಈಗ ನಿಮಗೆ ಅಂದ್ಕೊಳ್ಳಿ, ಈಗ ನಿಮಗೆ ಮಾಟ ಮಂತ್ರ ಆಗಿಲ್ಲ ಅಂತ. ಮಾಟ ಮಂತ್ರ ಆಗಿದ್ದರೆ ಏನು ಮಾಡಬೇಕು ಮುಂದೆ ಹೇಳ್ತೇನೆ ನಾನು ನಿಮಗೆ. ಮಾಟ ಮಂತ್ರ ಆಗಿದ್ದರೆ ಏನು ಅಂತ ನಾನು ಮುಂದೆ ಹೇಳ್ತೇನೆ. ಇದು ಮಾಟ ಮಂತ್ರ ಆಗಿಲ್ಲ ಅಂತಂದರೆ, ಈಗ ನಿಮ್ಮನ್ನು ನೀವು ರಕ್ಷಣೆ ಮಾಡಬೇಕು ಅಂತಂದರೆ, ನಿಮ್ಮನ್ನು ನೀವು ಪ್ರೊಟೆಕ್ಟ್ ಮಾಡಬೇಕು ಅಂತಂದರೆ, ನಾನು ಕಂಡುಕೊಂಡಂಥ ಒಂದು ವಿಶೇಷವಾದ ಮಂತ್ರ ಯಾವುದು ಅಂತಂದರೆ, ಅದು ನಿಮ್ಮನ್ನು ಅನೇಕ ಸಮಸ್ಯೆಗಳಿಂದ ನಿಮ್ಮನ್ನು ರಕ್ಷಣೆ, ನಿಮ್ಮನ್ನು ಒಂದು ಕವಚವಾಗಿ ಅದು ಕಾಪಾಡುತ್ತೆ. ಆಯಿತಾ? ಕವಚವಾಗಿ ಕಾಪಾಡುತ್ತೆ. ಏನು ಅಂತಂದರೆ, ದುರ್ಗಾ ಸಪ್ತಶತಿ ಪಾರಾಯಣ ಅನ್ನುವಂಥ ಪುಸ್ತಕ ನೀವು ಕೇಳಿರ್ತೀರಿ, ಅಥವಾ ಪಾರಾಯಣ ಅಂತ ನೀವು ಕೇಳಿರ್ತೀರಿ. ಈಗ ಅದರ ಬಗ್ಗೆ ಸಪ್ರೇಟ್ ನಾನು ವೀಡಿಯೋ ಮಾಡ್ತೇನೆ. ಅದರ ಬಗ್ಗೆ ವಿಶೇಷ ವೀಡಿಯೋ ಇದೆ, ಅದು ನಾನು ಮಾಡ್ತೇನೆ. ಸಪ್ತಶತಿ ಪಾರಾಯಣ, ದೇವಿ ಮಾತಿನ ಬಗ್ಗೆ ಒಂದು ವೀಡಿಯೋವನ್ನು ಮಾಡ್ತೇನೆ ನಾನು. ಆದರೆ ದುರ್ಗಾ ಸಪ್ತಶತಿ ಪಾರಾಯಣ ಅನ್ನುವಂಥ ಒಂದು ಪುಸ್ತಕ ನೀವು ಖರೀದಿ ಮಾಡಿ. ಅದರಲ್ಲಿ ಎಲ್ಲ ಮಂತ್ರಗಳು ಹೇಳಬೇಡಿ. ಓಕೆ, ನಾನು ಏನು ಹೇಳ್ತೇನೆ ಅದು ಮಾತ್ರ ಪಠನೆ ಮಾಡಿ. ದುರ್ಗಾ ಸಪ್ತಶತಿ ಪಾರಾಯಣ ಅನ್ನುವಂಥ ಒಂದು ಪುಸ್ತಕ ತಗೊಳ್ಳಿ. ಅದರಲ್ಲಿ ದೇವಿ ಕವಚ ಅನ್ನುವಂತಹ ಒಂದು ಮಂತ್ರ ಬರುತ್ತೆ, ದೇವಿ ಕವಚ ಅಂತ. ದುರ್ಗಾ ಸಪ್ತಶತಿ ಪಾರಾಯಣ ಅನ್ನುವಂತಹ ಪುಸ್ತಕ, ಅದರಲ್ಲಿ ದೇವಿ ಕವಚ ಅನ್ನುವಂತಹ ಒಂದು ಮಂತ್ರ ಬರುತ್ತೆ. ಓಕೆ, ಆ ಮಂತ್ರವನ್ನು ನೀವು ರೆಗ್ಯುಲರ್ಲಿ ಒಂದು ಬಾರಿ ಪಠನೆ ಮಾಡಿದರೆ ಸಾಕು. ಅಥವಾ ಅಮಾವಾಸ್ಯೆ ಹುಣ್ಣಿಮೆ ಬರುವಾಗ ಪಠನೆ ಮಾಡಿದರೆ, ಗ್ರಹಣ ಕಾಲದಲ್ಲಿ ಪಠನೆ ಮಾಡಿದರೆ ಸ್ವಲ್ಪ ಶ್ರೇಷ್ಠ ಫಲ ನಿಮಗೆ ಬರುತ್ತೆ, ರಕ್ಷಣೆ ಹೆಚ್ಚಾಗುತ್ತೆ ನಿಮಗೆ. ಯಾವುದು? ದುರ್ಗಾ ಸಪ್ತಶತಿ ಪಾರಾಯಣ ಅನ್ನುವಂಥ ಪುಸ್ತಕ, ಅದರಲ್ಲಿ ದೇವಿ ಕವಚ ಅಂತ ಇದೆ. ಆ ದೇವಿ ಕವಚವನ್ನು ಪಠನೆ ಮಾಡಿ ಡೈಲಿ. ಒಂದು ಬಾರಿ ಮಾಡಿ ದಿನಕ್ಕೆ ಸಾಕು, ಒಂದು ಬಾರಿ ಮಾಡಿ. ಅದಕ್ಕಿಂತ ಮುಂಚೆ ಮೊದಲು ಗಣಪತಿ ಮತ್ತು ಗುರುವನ್ನು ನೆನೆಸ್ಕೊಳ್ಳಿ. ಓಂ ಗಂ ಗಣಪತೇ ನಮಃ ಅಂತ ಒಂದು 5 ಬಾರಿ 9 ಬಾರಿ ಹೇಳಿ, ಓಂ ಗುಂ ಗುರುಭ್ಯೋ ನಮಃ ಅಂತ ಹೇಳಿ, ಅಥವಾ ನಿಮಗೆ ಗುರುವಿನ ಮಂತ್ರ ಗೊತ್ತಿದೆ ಗುರುವಿನ ಮಂತ್ರ ಪಠನೆ ಮಾಡಿ. ಅದಾದ ನಂತರ ಇದು ಸ್ಟಾರ್ಟ್ ಮಾಡಿ. ಯಾವುದು? ದೇವಿ ಕವಚ ಫ್ರಮ್ ದುರ್ಗಾ ಸಪ್ತಶತಿ ಪಾರಾಯಣ ಗ್ರಂಥ. ಆಯಿತಾ? ಇದು ನಿಮಗೆ ಪ್ರೊಟೆಕ್ಷನ್ಗೆ ಎಲ್ಲರೂ ಮಾಡ್ಬೋದು. ಈಗ ನಿಮಗೆ ಆಲ್ರೆಡಿ ನಿಮ್ಮ ಮೇಲೆ ಪ್ರಯೋಗ ಆಗಿದೆ, ಆಲ್ರೆಡಿ ನೀವು ತುಂಬ ಸಮಸ್ಯೆಯಿಂದ ನೀವು ನರಳಾಡ್ತಾ ಇದ್ದೀರಿ ಅಂತಂದರೆ ಕವಚವನ್ನು ಪಠನೆ ಮಾಡಿ ಹೆಲ್ಪ್ ಮಾಡ್ಬೋದು ನಿಮಗೆ. ಆದರೆ ನಿಮಗೆ ಆ ಸಮಯದಲ್ಲಿ ಒಳ್ಳೆಯ ತಾಂತ್ರಿಕರ ಒಂದು ಅವಶ್ಯಕತೆ ಇದೆ. ಈಗಿನ ಕಾಲದಲ್ಲಿ ಎಲ್ಲರೂ ಮಂತ್ರವಾದಿಗಳು. ಓಕೆ, ಎಲ್ಲ ಹೇಳ್ತಾರೆ ನಮ್ಗೆ ಉಚ್ಚಾಟನೆ ಮಾಡ್ತೇವೆ, ಹಾಗೆ ಮಾಡ್ತೇವೆ, ಹೀಗೆ ಮಾಡ್ತೇವೆ ಅಂತ. ಆದರೆ ವೈದಿಕ ವಿಧಾನದಲ್ಲಿ ಉಚ್ಚಾಟನ ಪ್ರಯೋಗ ವರ್ಕ್ ಆಗೋದಿಲ್ಲ. ಬ್ಲ್ಯಾಕ್ ಮ್ಯಾಜಿಕ್ ಅಥವಾ ಮಾಟ ಮಂತ್ರ ಆಗಿರಲಿ, ಪ್ರೇತಬಾಧೆಗೆ ಸಪರೇಟ್ ವೀಡಿಯೋ ನಾನು ಮಾಡ್ತೇನೆ, ಒಂದು ದೊಡ್ಡ ವೀಡಿಯೋ ಮಾಡ್ತೇನೆ. ಈ ವೈದಿಕ ವಿಧಾನ ವರ್ಕ್ ಆಗೋದಿಲ್ಲ ಮಾಟ ಮಂತ್ರ ತೆಗಿಲಿಕ್ಕೆ. ತುಂಬ ಜನ ಏನು ಮಾಡ್ತಾರೆ, ಸುದರ್ಶನ ಹೋಮವನ್ನು ಮಾಡ್ತಾರೆ ವೈದಿಕ ವಿಧಾನದಲ್ಲಿ, ಅಥವಾ ನರಸಿಂಹ, ಭೈರವ ಈ ರೀತಿ ಹೋಮಗಳು ಮಾಡ್ತಾರೆ ವೈದಿಕ ವಿಧಾನದಲ್ಲಿ. ಸುದರ್ಶನ ದೇವರ ಹತ್ರ, ಭೈರವನ ಹತ್ರ, ನರಸಿಂಹನ ಹತ್ರ ಖಂಡಿತವಾಗಿ ಜಗತ್ತಿಗೆ ಮೀರಿದಂಥ ಶಕ್ತಿ ಇದೆ. ಆದರೆ ಮಾಡುವಂತಹ ವಿಧಾನದ ಒಂದು ಕೊರತೆ ಅಷ್ಟೇ, ಜನರ ತಾಂತ್ರಿಕರಿತ್ತು ಮಾಡುವಂಥ ವಿಧಾನದ ಕೊರತೆ. ನೀವು
ಗ್ರಂಥದಲ್ಲಿ ಬರೆದಿರುವಂತಹ ವಿಧಾನದಲ್ಲಿ ನೀವು ಪುಸ್ತಕದಲ್ಲಿ ಬರೆದಂಥ ಮಂತ್ರಗಳಿಂದ ನೀವು ಪಠನೆ ಮಾಡಿದಾಗ ಅದು ವೈದಿಕ ಮಂತ್ರಗಳ ಮೂಲಕ ಅದು ಬರುತ್ತೆ. ಓಕೆ, ನೀವೊಂದು ವೇದ ಮಂತ್ರಗಳಿಂದ ನೀವು ಹೋಮವನ್ನು ಮಾಡಿದರೆ, ನರಸಿಂಹದಾಗಿರಲಿ, ಸುರಶನದಾಗಿರಲಿ, ಅಘೋರದ್ದಾಗಿರಲಿ, ನೀವು ವೈದಿಕ ವಿಧಾನದಲ್ಲಿ ಮಾಡಿದಾಗ ನಿಮಗೆ ನೀವು ಪುಸ್ತಕದ ಮಂತ್ರಗಳು ಪಠನೆ ಮಾಡಿದಾಗ ಅದಕ್ಕೆ ಫಲ ಕಮ್ಮಿ, ಅದನ್ನು ಸಾಲ್ವ್ ಆಗೋದಿಲ್ಲ. ನೀವು ನರಸಿಂಹನ ಹತ್ರ ಪವರ್ ಇದೆ, ಸುರಶನ ಮಹಾವಿಷ್ಣು ಹತ್ರ ಪವರ್ ಇದೆ, ನಿಮಗೆ ಅಘೋರ ಶಿವನ ಸ್ವರೂಪದ ಪವರ್ ಇದೆ. ಆದರೆ ಮಾಡುವಂಥ ವಿಧಾನದ ಕೊರತೆ, ತಂತ್ರ ವಿಧಾನ ನಿಮಗೆ ಉಪಯೋಗ ಮಾಡಬೇಕು. ಅದಕ್ಕೆ ಪುಸ್ತಕದಲ್ಲಿ ಬರೆದಿರುವಂತಹ ಮಂತ್ರಗಳಿಂದ ಉಚ್ಚಾಟನೆ ಆಗೋದಿಲ್ಲ. ಗುರುಮುಖೇನ ಪಾರಂಪರಿಕವಾಗಿ ಕೆಲವರಿಗೆ ವಿದ್ಯೆಗಳು ಬಂದಿರುತ್ತೆ. ನೀವು ಗುರು ಹತ್ರ ಕೂತ್ಕೊಂಡು ನೀವು ಕಲ್ತಿರ್ತೀರಿ ಕೆಲವು ವಿದ್ಯೆಗಳನ್ನು, ಅದರ ಮೂಲಕ ಮಾತ್ರ ಸಾಲ್ವ್ ಆಗುವಂಥದ್ದು ನಿಮಗೆ. ಓಕೆ, ಇದು ನಾನು ವೈಯಕ್ತಿಕ ಎಕ್ಸ್ಪೀರಿಯನ್ಸ್. ಯಾಕೆಂದರೆ ನಮ್ಮ ಹತ್ರ ಪರಿಹಾರಕ್ಕೆ ಯಾರು ಬರ್ತಾರೋ ಎಲ್ಲರೂ ಹೇಳ್ತಾರೆ, ನಾವು ಸುರಶನ ಹೋಮ ಮಾಡಿದ್ವಿ, ಅಘೋರ ಹೋಮ ಮಾಡಿದ್ವಿ, ಚಂಡಿಕ ಹೋಮ ಮಾಡಿದ್ವಿ, ನರಸಿಂಹ ಹೋಮ ಮಾಡಿದ್ವಿ, ಎಲ್ಲ ಮಾಡಿದ್ವಿ ಅಂತ. ಎಲ್ಲ ಹೌದು, ಆ ದೇವರ ಹತ್ರ ಬಲಿಷ್ಠ ಪ್ರಚಂಡ ಶಕ್ತಿ ಇದೆ, ಆದರೆ ಮಾಡುವಂಥ ವಿಧಾನದ ಕೊರತೆ. ಓಕೆ, ಹಾಗಿದ್ದಾಗ ತಂತ್ರ ವಿಧಾನ ಗುರುಮುಖೇನ ಕೆಲವೊಂದು ಏನಾಗುತ್ತೆ ಅಂದರೆ, ಕೆಲವು ಪಾರಂಪರಿಕ ವಿದ್ಯೆ ಬರುತ್ತಲ್ಲ, ಅದರಲ್ಲಿ ಹನುಮಾನ್ ಚಾಲೀಸ ಅಂದ್ಕೊಳ್ಳಿ. ಹನುಮಾನ್ ಚಾಲೀಸ ಅದು ಸಂಸ್ಕೃತ ಅಲ್ಲ. ಓಕೆ, ಸಂಸ್ಕೃತ ಅಲ್ಲ, ಅದು ಅವ್ರದ್ದು ಭಾಷೆ. ಹಾಗಿದ್ದಾಗ ಆ ಭಾಷೆಯಲ್ಲಿ ಶಕ್ತಿ ಯಾಕಿದೆ ಅಂತಂದರೆ, ತುಳಸಿದಾಸರು ಆ ರೀತಿ ಅದನ್ನು ಅರೇಂಜ್ ಮಾಡಿದ್ದಾರೆ, ಶಕ್ತಿ ವೈಬ್ರೇಷನ್ ಬರುವ ಹಾಗೆ ಮಂತ್ರದಲ್ಲಿ. ಅದೇ ರೀತಿ ಮುಂಚಿನವರು ತಂತ್ರ ವಿಧಾನಕ್ಕೆ ನಿಮಗೆ ಒಂದು ಪವರನ್ನು ಹಾಕಿ ಮಂತ್ರವನ್ನು ಜನರೇಟ್ ಮಾಡಿರ್ತಾರೆ. ಆ ಮಂತ್ರಗಳಿಂದ ನಿಮಗೆ ನೀವು ಕೆಲಸಗಳು ಮಾಡಿದಾಗ ಮಾತ್ರ ನಿಮಗೆ ಫಲಕಾರಿ ಆಗುವಂಥದ್ದು. ಉದಾಹರಣೆಗೆ ನನಗೆ ಒಂದು ನನ್ನ ಅದೃಷ್ಟ ಭಾಗ್ಯ ಯಾಕೆ ಅಂತಂದರೆ, ನಾನು ಲಕ್ಕಿ ಯಾಕೆ ನಾನು ಅಂತಂದರೆ, ನನಗೆ ತಂತ್ರಕ್ಕೆ ನನಗೆ ಮಂತ್ರವಾದ ಈ ಸೊಲ್ಯೂಷನ್ ಮಾಡುವಂಥ ಕೆಲಸಗಳಿಗೆ ನನಗೆ ಎರಡು ಗುರುಗಳು ನನಗೆ. ಅದು ನನ್ನ ಪರಮ ಭಾಗ್ಯ ನನ್ನ ಜೀವನದಲ್ಲಿ. ಎಲ್ಲರ ಹತ್ರ ಒಂದು ವಿದ್ಯೆ ಇರುತ್ತೆ, ಇದನ್ನು ತೆಗಿಲಿಕ್ಕೆ ನೆಗೆಟಿವ್ ಅನ್ನು. ನನಗೆ ಎರಡು ಗುರುಗಳಿದ್ದಾರೆ. ಒಂದು ಪ್ರಯೋಗ ಭದ್ರಕಾಳಿಯನ್ನು ಇಟ್ಟು ಮತ್ತು ಗುಲಿಗ ದೈವ, ನೀವು ಮಂಗಳೂರು ಭಾಗದಲ್ಲಿ ಗುಲಿಗ ಅಂತ ಕೇಳಿರ್ತೀರಿ, ಗುಲಿಗ ದೈವ ಕ್ಷೇತ್ರಪಾಲ ಅಂತ ನಾವು ಕರಿತೇವೆ. ಸೊ ಭದ್ರಕಾಳಿ ಮತ್ತು ಗುಲಿಗನ ದೈವದ ಮೂಲಕ ನಾವು ಅದನ್ನು ನಿಮ್ಮದು ಸಾಲ್ವ್ ಮಾಡ್ತೇವೆ. ಅಥವಾ ಇನ್ನೊಂದು ಗುರುವಿದು ನನಗೆ ಪದ್ಧತಿ ನನಗೆ ಬಂದದ್ದು ಗುರು ಪರಂಪರೆಗೆ ಶೂಲಿನಿ ದೇವಿ ಮತ್ತು ಅದರಲ್ಲಿ ಕೂಡ ಗುಲಿಗ ದೈವ ಬರ್ತಾರೆ. ಅದರಲ್ಲಿ ಕೂಡ ಗುಲಿಗ ದೈವ, ಆ ದೈವದ ಮೂಲಕ ನಿಮ್ಮ ಕ್ರಿಯೆಯನ್ನು ಉಚ್ಚಾಟನೆ ಮಾಡೋದು. ಸೊ ಇದರಲ್ಲಿರುವ ಎಲ್ಲ ಮಂತ್ರಗಳು ಗ್ರಂಥದ ಮಂತ್ರಗಳಲ್ಲ, ಪಾರಂಪರಿಕವಾಗಿ ಮುಂಚೆ ಎಷ್ಟೋ ಶತಮಾನಗಳ ಹಿಂದೆ ಯಾರೋ ಸಿದ್ಧಿ ಮಾಡಿ ಗುರು ಪಾರಂಪರೆಯಲ್ಲಿ ಪಾಸ್ ಮಾಡಿ ಬಂದಿರುವಂಥ ಮಂತ್ರಗಳು. ಹಾಗಿದ್ದಾಗ ಅದರಲ್ಲಿ ವಿಶೇಷವಾದ ಪವರ್ ಸಿಗುತ್ತೆ. ಹಾಗೆಯೇ ಈಗ ನೀವು ನನ್ನ ಹತ್ರ ಬನ್ನಿ ಅಂತ ನಾನು ಹೇಳೋದಲ್ಲ, ನೀವು ವೈದಿಕ ವಿಧಾನದಲ್ಲಿ ನೀವು ನಾರ್ಮಲ್ ಅರ್ಚಕರ ಮೂಲಕ ಉಚ್ಚಾಟನೆ ಕ್ರಿಯೆ ಮಾಡಬಾರ್ದು ನಾನು ಹೇಳೋದು. ಯಾಕೆಂದರೆ ವರ್ಕ್ ಆಗೋದಿಲ್ಲ. ನನ್ನ ಹತ್ರ ನೀವು ಬನ್ನಿ ಅಂತ ನಾನು ಹೇಳೋದಿಲ್ಲ. ಆದರೆ ಪಾರಂಪರಿಕವಾಗಿ ಗತವಾಗಿ ಬಂದಂಥ ವಿದ್ಯೆ ಯಾರ ಹತ್ರ ಇದೆಯೋ, ದೈವಗಳ ಶಕ್ತಿ ಅಥವಾ ಪಾರಂಪರಿಕ ವಿದ್ಯೆ, ಪುಸ್ತಕದಲ್ಲಿ ಇಲ್ಲದಿರುವ ಮಂತ್ರಗಳು ಯಾರ ಹತ್ರ ಇದೆಯೋ ಅವರ ಹತ್ರ ನೀವು ಹೋಗಿ, ಆಗ ನಿಮಗೆ ಸಾಲ್ವ್ ಆಗುತ್ತೆ. ವೈದಿಕ ವಿಧಾನದಲ್ಲಿ ಯಾವುದೇ ನೀವು ಹೋಮವನ್ನು ಮಾಡಿದರೆ ವರ್ಕ್ ಆಗೋದಿಲ್ಲ. ತಂತ್ರ ವಿಧಾನ ತುಂಬ ಡಿಫ್ರೆಂಟ್. ಯಾವುದೇ ಪುಸ್ತಕ, ಯಾವುದೇ ಗ್ರಂಥದಲ್ಲಿ ಇಲ್ಲದಿರುವ ಪದ್ಧತಿಯಿಂದ ನೀವು ಮಾಡಬೇಕು ಕ್ರಿಯೆಯನ್ನು, ಆಗ ನಿಮಗೆ ಸಾಲ್ವ್ ಆಗುತ್ತೆ. ಆಯಿತಾ? ನಮ್ಮದು ಆ ಪದ್ಧತಿ ಇರುವಂಥದ್ದು, ದೈವಗಳ ಮೂಲಕ ಮಾಡುವಂಥದ್ದು. ಹಾಗಿದ್ದಾಗ ನಿಮಗೆ ಆ ರೀತಿ ಯಾರ ಹತ್ರ ಪಾರಂಪರಿಕ ವಿದ್ಯೆ ಇದೆ, ಒಳ್ಳೆ ತಂತ್ರ ವಿಧಾನ ಗೊತ್ತಿದೆ, ಅವರ ಹತ್ರ ನೀವು ಮಾಡಿಸಿ. ನಿಮ್ಗೆ ಸಿಕ್ಕಿಲ್ಲ ಅಂದರೆ ಮತ್ತೆ ನಮ್ಮ ಹತ್ರ ಕಡೆಗೆ ಬನ್ನಿ. ಯಾಕೆಂದರೆ ನಮ್ಮ ಹತ್ರ ನಾರ್ಮಲ್ ಎಲ್ಲರೂ ಲಾಸ್ಟಿಗೆ ಬರುತ್ತೆ. ಎಲ್ಲ ಕಡೆ ದೊಡ್ಡ ಹೋಮ ಮಾಡಿರ್ತಾರೆ, ದೊಡ್ಡ ಪೂಜೆ ಮಾಡ್ತಾರೆ. ನನಗೆ ಬಹಳ ಬೇಸರ ಆಗುತ್ತೆ. ನನಗೆ ಬಂದು ಹೇಳ್ತಾರೆ ಜನರು, ನಾನು 5 ಲಕ್ಷ ಖರ್ಚು ಮಾಡಿದ್ದೆ, 10 ಲಕ್ಷ ಖರ್ಚು ಮಾಡಿದ್ದೆ, 20 ಲಕ್ಷ ಖರ್ಚು ಮಾಡಿದ್ದೆ, ದೊಡ್ಡ ಹೋಮಗಳು ಮಾಡಿರ್ತಾರೆ. ನನಗೆ ಬರೋಕೆ ಬೇಸರ ಆಗುತ್ತೆ ಜನರು, ಯಾಕೆಂದರೆ ಅಷ್ಟು ಸಮಸ್ಯೆ ಆಗಿರುತ್ತೆ ಅವರಿಗೆ. ಹಾಗಾಗಿ ನಿಮಗೆ ಮಾಟಮಂತ್ರ ಆಗಿದ್ದರೆ ಅದಕ್ಕೆ ಸೊಲ್ಯೂಷನ್ ನಾರ್ಮಲ್ ನೀವು ಡೈಲಿ ಮಂತ್ರ ಪಠನೆ ಮಾಡಿದರೆ ನಿಮಗೆ ಸಾಲ್ವ್ ಆಗೋದಿಲ್ಲ. ನೀವು ತಂತ್ರ ವಿಧಾನದ ಮೂಲಕ ಅದನ್ನು ತೆಗಿಬೇಕು ಒಳ್ಳೆಯ ಒಬ್ಬರು ತಾಂತ್ರಿಕರ ಹತ್ರ. ಆ ನಂತರ ಅವರು ನಿಮಗೆ ರಕ್ಷೆಯನ್ನು ಕೊಡ್ತಾರೆ, ಪ್ರೊಟೆಕ್ಷನ್ ಅಂತ, ಅದನ್ನು ನೀವು ಹಾಕಿಕೊಳ್ಳಬೇಕು. ಆ ನಂತರ ಬೇಕಾದರೆ ನೀವು ಪಠನೆ ಮಾಡ್ತಾ ಹೋಗಿ. ಆ ನಂತರ ಬೇಕಾದರೆ ನೀವು ನಾ ಹೇಳಿದಲ್ಲ, ಮುಖ್ಯವಾಗಿ ಏನು ಹೇಳಿದ್ದು, ದುರ್ಗಾ ಸಪ್ತಶತಿ ಪಾರಾಯಣದಲ್ಲಿ ಬರುವಂಥ ದೇವಿ ಕವಚ ಪಠನೆ ಮಾಡ್ತಾ ಹೋಗಿ. ಮತ್ತೊಮ್ಮೆ ನಿಮಗೆ ಯಾರೂ ಪ್ರಯೋಗ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆ ನಂತರ ಅದು ಡೈಲಿ ಪಠನೆ ಮಾಡಿ ನೀವು.
ಸೊ ಪರಿಹಾರ ನಮಗೆ ಹೇಳಿದೆ, ನೀವು ಒಳ್ಳೆ ತಂತ್ರ ಹತ್ರನೇ ಪರಿಹಾರ ಮಾಡಿಸಬೇಕು. ಸುಮ್ಮನೆ ನೀವು ಅನ್ಕೋಬೇಡಿ ನೀವು ಡೈಲಿ ಮಂತ್ರ ಹೇಳಿದ ಕೂಡಲೇ ಸಾಲ್ವ್ ಆಗುತ್ತೆ ಅಂತ. ಇಲ್ಲ, ಒಳ್ಳೆ ತಾಂತ್ರಿಕ ಹತ್ರ ಪರಿಹಾರ ಮಾಡಿಸಿ ನಿಮ್ಮ ರಕ್ಷಣೆ ಮಾಡಿಕೊಳ್ಳಲಿಕ್ಕೆ ದುರ್ಗಾ ಸಪ್ತಶತಿ ಪಾರಾಯಣದಲ್ಲಿ ಬರುವಂತಹ ದೇವಿ ಕವಚವನ್ನು ನೀವು ಪಠನೆ ಮಾಡಿ ರಕ್ಷಣೆ ಇರುತ್ತೆ. ಮತ್ತು ಶತ್ರುಗಳು ನಿಮಗೆ ಪದೇ ಪದೇ ಕಾಟ ಕೊಡ್ತಾ ಇದ್ದಾರೆ, ಶತ್ರುಗಳು ನಿಮಗೆ ಪದೇ ಪದೇ ಸಮಸ್ಯೆ ಕೊಡ್ತಾ ಇದ್ದಾರೆ ಅಂತಂದರೆ ಆಗ ನಿಮಗೆ ಪ್ರೊಟೆಕ್ಷನ್ಗೆ ನಾನು ಹೇಳಿದೆ ದೇವಿ ಕವಚ ವರ್ಕ್ ಆಗುತ್ತೆ ಅಂತ. ಶತ್ರುಗಳನ್ನು ದೂರ ಇಡೋದು ಹೇಗೆ, ಅದಕ್ಕೆ ಕೂಡ ನಾನು ಕೆಲವು ಮಂತ್ರಗಳು ನಾನು ಡೈಲಿ ಆ ಥರ ನಿಮಗೆ ಕೊಡಬಾರ್ದು. ಆದರೂ ಕೂಡ ನಿಮಗೆ ದೀಕ್ಷೆ ಮೂಲಕ ಬೇಕಾದ್ರೆ ನಾನು ಕೊಡ್ಬೋದು ನಿಮಗೆ. ನಾನು ಕೆಲವೊಂದು ಕವಚ ಮಂತ್ರಗಳನ್ನು ಶತ್ರು ಸಂಹಾರ ಕವಚ ಮಂತ್ರಗಳನ್ನು ನಿಮಗೆ ದೀಕ್ಷೆ ಮೂಲಕ ಬೇಕಾದರೂ ಕೊಡ್ತೇನೆ ನಾನು, ಮಂತ್ರ ದೀಕ್ಷೆ. ಓಕೆ, ಅದನ್ನು ನೀವು ನಾನು ಎಷ್ಟು ಬಾರಿ ಹೇಳ್ತೇನೆ ಅಷ್ಟು ಬಾರಿ ನೀವು ಜಪ ಮಾಡಿದರೆ ಅದು ನಿಮಗೆ ಆ ಮಂತ್ರದ ಒಂದು ಪವರ್ ನಿಮ್ಮ ಹತ್ರ ಬರುತ್ತೆ ಮತ್ತು ನಿಮ್ಮ ಶತ್ರುಗಳು ನಿಮ್ಮಿಂದ ದೂರ ಹೋಗ್ತಾರೆ. ಶತ್ರುಗಳು ನಿಮ್ಮ ಹತ್ರ ಯಾರೂ ಬರೋದಿಲ್ಲ ಮಂತ್ರ ದೀಕ್ಷೆ. ಆದರೆ ಆ ದೀಕ್ಷೆ ನೀವು ಮಂತ್ರ ನಾರ್ಮಲ್ ನೀವು ಪಠನೆ ಮಾಡುವಾಗಿಲ್ಲ, ನಾರ್ಮಲ್ ಪಠನೆ ಮಾಡ್ಬೋದು, ಆದರೆ ಅದರಿಂದ ಫಲ ಇಲ್ಲ. ನೀವು ದೀಕ್ಷೆ ತೊಗೊಂಡು ನಾನು ಎಷ್ಟು ಬಾರಿ ಹೇಳ್ತೇನೆ, ದೀಕ್ಷೆ ತೊಗೊಳ್ಳೋದಕ್ಕೆ ಆನ್ಲೈನಲ್ಲ, ನೀವು ನೇರವಾಗಿ ಬರಬೇಕು. ಓಕೆ, ಡೈರೆಕ್ಟಲ್ಲೇ ಹೆಚ್ಚು ಫಲ ಇರೋದು ಯಾವಾಗಲೂ, ಆನ್ಲೈನ್ ಅಲ್ಲ. ದೀಕ್ಷೆ ತೊಗೊಂಡು ಅದನ್ನು ಎಷ್ಟು ಬಾರಿ ಹೇಳ್ತಾರೆ ಅಷ್ಟು ಬಾರಿ ನೀವು ಪಠನೆ ಮಾಡಿ ಮತ್ತು ರೆಗ್ಯುಲರ್ ನೀವು ಅದನ್ನು ಮಂತ್ರವನ್ನು ಹೇಳ್ತಾ ಬನ್ನಿ. ಶತ್ರುಗಳು ಎಲ್ಲ ನಿಮಗೆ ಏನು ಮಾಡೋಕ್ಕೆ ಆಗೋದಿಲ್ಲ, ಶತ್ರುಗಳೆಲ್ಲ ನಿಮ್ಮನ್ನು ದೂರ ಹೋಗ್ತಾರೆ. ಅದು ದೀಕ್ಷೆ ಬೇಕಾದ್ರೆ ಡೈರೆಕ್ಟಾಗಿ ನೀವು ಬನ್ನಿ, ನಾನು ಕೊಡ್ತೇನೆ ನಿಮಗೆ. ಓಕೆ, ಅದರ ಏನಿದೆ ವಿಧಾನ ಎಲ್ಲ ನಾನು ನಿಮಗೆ ಹೇಳ್ತೇನೆ, ಹೇಗೆ ವಿಧಾನ, ಏನು ಕ್ರಮ ಇದೆ ಎಕ್ಸೆಟ್ರಾ. ಆದರೆ ರಕ್ಷಣೆ ಮಾಡಬೇಕು, ನಿಮಗೆ ದೇಹದ ರಕ್ಷಣೆ ನಿಮಗೆ ಬೇಕು ದೇಹದಲ್ಲಿ ಅಂತಂದರೆ ನೀವು ಆಗಲೇ ಹೇಳಿದಾಗೆ ದುರ್ಗಾ ಸಪ್ತಶತಿ ಪಾರಾಯಣದಲ್ಲಿ ಬರುವಂತಹ ದೇವಿ ಕವಚ. ಯಾಕೆಂದರೆ ಎಲ್ಲ ಮಂತ್ರಗಳು ಎಲ್ಲರೂ ಪಠನೆ ಮಾಡುವಾಗಿಲ್ಲ. ಆದರೆ ನನ್ನ ಗುರುಗಳ ಪ್ರಕಾರ, ನನ್ನ ಗುರು ಹೇಳಿದ ಪ್ರಕಾರ ದುರ್ಗಾ ಸಪ್ತಶತಿ ಪಾರಾಯಣ ಕೂಡ ಸ್ವಲ್ಪ ದೀಕ್ಷೆ ಎಲ್ಲ ಬೇಕು ಅದಕ್ಕೆ. ಆದರೆ ಅದರಲ್ಲಿ ಬರುವಂತಹ ದುರ್ಗಾ ಒಂದು ದೇವಿ ಕವಚ ಏನಿದೆ ಅದು ನೀವು ಪಠನೆ ಮಾಡಿ ನಿಮಗೆ ಫಲಕಾರಿಯಾಗುತ್ತೆ. ಯಾರು ಬೇಕಾದರೂ ಪಠನೆ ಮಾಡ್ಬೋದು, ನಿಮಗೆ ರಕ್ಷಣೆ ಇರುತ್ತೆ ಅದರಿಂದ ಅಂತ ಹೇಳಿದ್ದಾರೆ. ಅದನ್ನು ನಾನು ನಿಮಗೆ ಹೇಳ್ತಿದ್ದೆ ಆ ಒಂದು ವಿಚಾರವನ್ನು ಅಷ್ಟೇ. ಸೊ ಇದನ್ನು ನೀವು ಕಂಟಿನ್ಯೂ ಮಾಡಿ, ನಿಮಗೆಲ್ಲ ರೀತಿ ಕೇವಲ ಆ ಒಂದು ಸಪ್ತಶತಿ ಪಾರಾಯಣದ ದೇವಿ ಕವಚ ಏನಿದೆ ಕೇವಲ ಮಾಟ ಮಂತ್ರಕ್ಕೆ ಮಾತ್ರ ಅಲ್ಲ, ಸಕಲ ಭೂತ ಪ್ರೇತ ಬಾಧೆಗಳಿಗೂ ದೃಷ್ಟಿಗೂ ಎಲ್ಲದಕ್ಕೂ ನಿಮಗೆ ಎಫೆಕ್ಟಿವ್ ಆಗಿರುತ್ತೆ ಆ ರೆಮಿಡಿ, ಆಯಿತಾ. ಹಾಗಾಗಿ ಖಂಡಿತವಾಗಿ ಅದನ್ನು ನೀವು ಪಠನೆ ಮಾಡಿ. ನಿಮಗೆ ಘೋರವಾಗಿ ಸಮಸ್ಯೆ ಆಗಿದ್ದಂದರೆ ಒಳ್ಳೆಯ ಒಬ್ಬರು ತಾಂತ್ರಿಕರ ಹತ್ರ ತಂತ್ರ ವಿಧಾನದಲ್ಲಿ ಪರಿಹಾರ ಮಾಡಿಸಿ. ತಾಂತ್ರಿಕ ಕ್ರಿಯಾಸಲ್ಲಿ ವೈದಿಕ ವಿಧಾನದಲ್ಲಿ ದಯವಿಟ್ಟು ಮಾಡಿಸಬೇಡಿ. ಯಾಕೆಂದರೆ ಎಲ್ಲರೂ ಮಾಡಿಸಿದವರು ನಮ್ಮ ಹತ್ರ ಬರ್ತಾರೆ. ವೈದಿಕ ವಿಧಾನದಲ್ಲಿ ದೊಡ್ಡ ದೊಡ್ಡ ಹೋಮವನ್ನು ಮಾಡಿಸಿರ್ತಾರೆ. ವೇದ ಮಂತ್ರಗಳಿಂದ ಈ ಒಂದು ಸಮಸ್ಯೆಗಳು ನಿವಾರಣೆ ಆಗೋದಿಲ್ಲ. ತುಂಬ ತಾಂತ್ರಿಕ ಪದ್ಧತಿಯ ಮೂಲಕ ಅದನ್ನು ತೆಗೆಯುವಂಥದ್ದು ಅಗತ್ಯ ಇರುತ್ತೆ ಯಾವಾಗಲೂ. ಓಕೆ, ಹಾಗಿದ್ದಾಗ ಇದಿಷ್ಟು ವಿಚಾರ. ನಿಮಗೆ ಮತ್ತೊಂದು ಇದರಲ್ಲಿ ಏನಾದರೂ ಅನುಮಾನಗಳು ಇದ್ದರೆ ನೀವು ದಯವಿಟ್ಟು ಕಮೆಂಟ್ ಮಾಡಿ ಕೇಳಿ. ನಾನು ನಿಮಗೆ ಮತ್ತೊಂದು ವಿಡಿಯೋ ಮಾಡ್ತೇನೆ ನಿಮ್ಮ ಕ್ವೆಶ್ಚನನ್ನು, ನಿಮ್ಮ ಡೌಟ್ಸನ್ನು ಕ್ಲಾರಿಫೈ ಮಾಡೋದಕ್ಕೆ. ಓಕೆ, ಅದಕ್ಕೋಸ್ಕರ ಸಪ್ರೇಟ್ ನಾನು ವೀಡಿಯೋ ಮಾಡ್ತೇನೆ. ನಿಮ್ಗೆ ಅನುಮಾನ ಇದ್ದರೆ ಕಮೆಂಟ್ ಮಾಡಿ ನೀವು. ಹಾಗೆ ನಿಮ್ಮ ಬಗ್ಗೆ ತಿಳ್ಕೋಬೇಕು ಅಂದರೆ ನೀವು ಖಂಡಿತ ಜಾತಕ ಪರೀಕ್ಷೆ ತೊಗೋಬೋದು. ಇದೇ ನಂಬರ್ಗೆ ವಾಟ್ಸಪ್ ಮಾಡಿ, ಇಮೇಲ್ ಮಾಡಿ, ಖಂಡಿತ ನಾವು ಕಾಂಟ್ಯಾಕ್ಟ್ ಮಾಡ್ಬೋದು. ಫರ್ದರ್ ನಿಮಗೆ ಜಾತಕ ನೋಡ್ಬೋದು, ಪ್ರಶ್ನೆ ನೋಡ್ಬೋದು, ಏನು ಬೇಕಾದರೂ ಸೊಲ್ಯೂಷನ್ಸ್ಗಳು ಮಾಡಬಹುದು. ಓಕೆ, ಇದಿಷ್ಟು ಹೇಳ್ತಾ ಇನ್ನಷ್ಟು ವಿಶೇಷವಾದ ಮಾಹಿತಿಯೊಂದಿಗೆ ಮತ್ತೆ ಪುನಃ ಬಂದು ನಿಮ್ಮನ್ನು ನಾನು ಭೇಟಿ ಮಾಡುತ್ತೇನೆ. ಅಲ್ಲಿವರೆಗೆ ನಿಮ್ಮೆಲ್ಲರಿಗೂ ನನ್ನ ನಮಸ್ಕಾರ. ಲೋಕ ಸಮಸ್ತಃ ಸುಖಿನೋ ಭವಂತು. ಜೈ ಭದ್ರಕಾಳಿ.